ಸರ್ಕಾರಕ್ಕೆ ನಾನು ಹೇಳಿದಿಷ್ಟೇ, ಇಲ್ಲಿ ಡಿಮಾಂಡ್ ಬಗ್ಗೆ ಚರ್ಚೆ ಆಗ್ತದೆ, ಬಜೆಟ್ ಬಗ್ಗೆ ಚರ್ಚೆ. ಆವಾಗಲಾದರೂ ಆ ಮಂತ್ರಿಗಳು ಬೇಕಲ್ಲ, ಆ ಸಬ್ಜೆಕ್ಟ್ ಸಂಬಂಧಪಟ್ಟು ಡಿಸ್ಕಸ್ ಮಾಡ್ತಾರೆ. ಇದರಲ್ಲಿ ಬೇರೆ ಸಂದರ್ಭದಲ್ಲಿ ಬೇರೆ ಕೆಲಸಗಳಿರುತ್ತೆ ಬೇರೆ. ಆದ ಕಾರಣ ಇವತ್ತು 5 ಮಂತ್ರಿಗಳಿದ್ದಾರೆ, ಇಲ್ಲ ಅಂತಲ್ಲ. ಮತ್ತು ಫ್ರಂಟ್ ಲೈನ್ ಏನಾಗಿದೆ ಅಂತೇಳಿ, ಕೆಳಗೆ ಸತ್ಯಸಾಯಿ ಮುದ್ದೇನಹಳ್ಳಿ ಅವರ ಸಂಸ್ಥೆಯಿಂದ ಇವತ್ತು ರಾಜ್ಯದ ಎಲ್ಲ ಮಕ್ಕಳಿಗೆ ಇವತ್ತು ನಮ್ಮ ಶಿರಭಾಗ್ಯ ಯೋಜನೆಯಲ್ಲಿ ಪ್ರೋಟೀನ್ ಫುಡ್ ಕೂಡ ಕೊಡುವಂಥ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ. ಅಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಬೇರೆ ಎಲ್ಲ ಮಂತ್ರಿಗಳು ಅಲ್ಲಿದ್ದಾರೆ, ಬಂದು ಸೇರಿಕೊಳ್ತಾರೆ. ಆದ ಕಾರಣ ಬಹುಶಃ ಇದನ್ನು ನಾವು ಚರ್ಚೆ ಪ್ರಾರಂಭ ಮಾಡುವ. ನೀವು ಆ ಸಭೆನೆಲ್ಲ ಹಾಕಂಗಿದ್ರೆ ನಮ್ದು ಟೂರ್ ಐತೆ, 4-5 ಟೂರ್ಗೆ ಹೋಗ್ಬೇಕಾಯ್ತು. ನಾವು ಹೋಗ್ತೀರಿ, ನಿಮಗೆ ಗೌರವ ಕೊಟ್ಟು ನಾವು ಇಲ್ಲಿ ಬರ್ತಾ ಇರೋದಷ್ಟೇ. ನೀವು ಪರ್ಟಿಕ್ಯುಲರ್ ಆಗಿ ಹಿಂದೆಯಿಂದನೂ ಒಂದು ಪದ್ಧತಿ ಇದೆ, ಯಾವುದೇ ಮಂತ್ರಿನೂ ಸದನ ನಡೆಯುವಾಗ ಟೂರ್ ಹಾಕೊಂಬಾರ್ದು, ಎಲ್ಲನಾಗ್ಲಿ ಅದು ಹಾಕೋಣಕ್ಕೆ ಅವಶ್ಯಕತೆ ಏನಿದೆ? ನೀವು ನೋಡಿದ್ರೆ ನೋಡಿ, ನಮ್ಗೆಲ್ಲ ಜ್ವರ, ನೆಗಡಿ, ತಲೆನೋವು, ಸುನಿಲ್ಗೆ, ಇವ್ರಿಗೆ, ಸುರೇಶ್ ಕುಮಾರ್ ಅವ್ರಿಗೆ ಇಲ್ಲಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ, ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 7 ಗಂಟೆ ಎಸಿನಲ್ಲಿ ಕೂತ್ಕೊಂಡ್ರೆ ಬದುಕಕ್ಕಾಗಲ್ಲ, ನಮ್ಮ ಆರೋಗ್ಯ ಎಲ್ಲ ಹೋಗ್ಬಿಟ್ಟಿದೆ. ನೀವು ಎಲ್ಲ 9 ಕಾಲು 9 ಮುಕ್ಕಾಲು ಅದೇನು ಕಾಲು ಹಿಡ್ಕೊಂಬಿಟ್ಟಿದ್ದೀರ ಗೊತ್ತಿಲ್ಲ. ನಮಗಿಲ್ಲಿ ಕಾಲು ಎಳಿತಾ ಐತೆ, ಗಂಟ್ಲು ನೋವು, ಕಣ್ಣೆಲ್ಲ ಇನ್ಫೆಕ್ಷನ್ ಆಗಿದೆ. ಇಲ್ಲ, ನನಗೆ ಡಬಲ್ ತಲೆನೋವು 2 ಮಾತ್ರೆ ತಗೊಂಡಿದ್ದೀನಿ. ಈಗ ನನ್ನ ಪರಿಸ್ಥಿತಿ 2 ಟ್ಯಾಬ್ಲೆಟ್ ತೊಗೊಂಡು ಅಡ್ಮಿಟ್ ಆಗೋ ಸ್ಟೇಜ್ ಇದೆ ನನ್ನ ಪರಿಸ್ಥಿತಿ. ಈಗ ಬ್ಯಾಂಕ್ ಬರ್ತಾರೆ, 6 ಮಂತ್ರಿಗಳಿದ್ದಾರೆ, 6 ಮಂತ್ರಿಗಳಿದ್ದಾರೆ. ಸ್ಟಾರ್ಟ್ ಮಾಡುವ ಮುಂದಿನ ಅಧಿವೇಶನದಲ್ಲಿ ಆದ್ರೂ ನೀವು ಅವ್ರು ಕೇಳಿ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ನಾವು ಮಾಡೋಣ. ಈಗ ನೀವೇನೋ ಉದ್ದೇಶ, ಬೇರೆ ಉದ್ದೇಶ, ಅವ್ರದೇ ಬೇರೆ ಉದ್ದೇಶ ಐತೆ, ಅವ್ರದೇ ಅಜೆಂಡಾ ಬೇರೆ ಐತೆ. ಒಬ್ರು ನೋಡಿ ಬರ್ತಾರೆ, ಒಬ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ, ಯಾರು ಇಲ್ಲ, ನೋಟ್ ಮಾಡ್ತಾರೆ. ಈಗ ಎಲ್ಲ ಮಂತ್ರಿಗಳು ಈ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಹೇಳಿ? ನಮಗೆ ಬುದ್ಧಿವಾದ ಹೇಳ್ತಾ ಇದ್ದೀರಾ? ಸರ್ಕಾರಕ್ಕೆ ನಾನು ಹೇಳಿದ್ದೇನೆ, ಡಿಮಾಂಡ್ ಮತ್ತು ಬಜೆಟ್ ಚರ್ಚಾಗುವಾಗ ಬರಲೇಬೇಕು ಅವ್ರಿಗಾದ್ರೂ ಹೇಳಿ. ಮತ್ತು ಸದನದಲ್ಲಿ ಸರಿಯಾದ ಸಮಯದಲ್ಲಿ ಅದು ಶಾಸಕರಲ್ಲಿ, ಮಂತ್ರಿಗಳಲ್ಲಿ ವ್ಯಕ್ತಿ ಬಂದು ಕೂತ್ಕೊಳ್ಳೋದು, ಅದು ನನಗೆ ಗೌರವ ಕೊಡುವುದಾ, ನಿಮಗೆ ಗೌರವ ಕೊಡುವುದಲ್ಲ, ಇದು ರಾಜ್ಯದ ಜನತೆ ಕೊಡುವಂಥ ಗೌರವ. ಸರಿಯಾದ ಸಮಯದಲ್ಲಿ ಬಂದು ಅದು ಸರಿಯಾದ ಸಭೆ ನಡೆಸಲಿಕ್ಕೆ ಕಾರಣಕರ್ತ ಆಗದಿದ್ದಲ್ಲಿ ಅದು ಬಹುಶಃ ಅವರಿಗೆ ಆಗುವಂಥ ದೊಡ್ಡ ಮಟ್ಟದ ಒಂದು ಏನು ಹೇಳ್ತೇನೆ ತೊಂದರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ಸರಿಯಾದ ಸಮಯ ಇರಬೇಕು. ಈಗ ನೀವು ಇಲ್ಲ ಅಂತ ನೀವು ಹೇಳಿದ್ರೆ ಸಿಟ್ಟಿಗೆ ಅದು ಬೇರೆ ಸರ್ಕಾರ ಅಲ್ಲ, ಹಾಗೇನಿಲ್ಲ. ಈಗ ಅಧಿಕಾರಿಗಳು ಬರ್ಬೇಕಲ್ಲ, ಅಧಿಕಾರಿಗಳು ಯಾರಲ್ಲ, ಕಾರ್ಯಕ್ರಮಗಳು ಇಡಬಾರ್ದಲ್ರಿ ಈಗ ಈ ಟೈಮ್ದಲ್ಲಿ. ಯಾರು ಇಡುವುದಿಲ್ಲ, ಇಡಬಾರ್ದು. ಹೌದು, ಕಾನೂನನ್ನು ನೋಡಿ, ನಮ್ಮ ಸಮಾಜದಲ್ಲಿ ಕಾನೂನನ್ನು ತುಂಡು ಮಾಡ್ಬೋದು, ಈ ಸಂಪ್ರದಾಯ ತುಂಡು ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಎಲ್ಲ ಕಾಲದಲ್ಲಿ ಎಲ್ಲ ಕೂಡ ಅಲ್ಲಿ ಯಾಕೆ ಎಲ್ಲರೂ ಇಡ್ತಾರೆ ಆ ಸಂದರ್ಭದಲ್ಲಿ ಅಂತ ಹೇಳಿಕೊಂಡು ಸಿಗ್ತಾರಂತೆ. ಆ ಸಂದರ್ಭ ಇಟ್ಕೊಂಡು ನಮಗೆ ಹಿಂದಿಂದ ಕೂಡ ನಾವು ನೋಡಿಕೊಂಡು ಇವತ್ತು ಬಂದಿದ್ದೇವೆ. ಇದನ್ನು ನಾವೆಲ್ಲ ಸುಧಾರಿಸಿಕೊಂಡು ಹೋಗುವ. ಎಲ್ಲ ರೋಗಕ್ಕೆ ಮದ್ದಿದೆ, ನಮ್ಮ ಟೆನ್ಷನಿಗೊಂದು ಮದ್ದಿಲ್ಲ. ಅದಕ್ಕೊಂದು ಟೆನ್ಷನ್ ಮಾಡಿ ನನಗೆ ಸುಖ ಇಲ್ಲ. ಈಗ 6 ಮಂತ್ರಿಗಳಿದ್ದಾರೆ, ವಿಲ್ ಸ್ಟಾರ್ಟ್ ದಿ ಚರ್ಚೆ ಮಾಡುವ. ಅದಕ್ಕಿಂತ ಮುಂಚೆ